ಬಸ್ಸಿಗೆ ಬರ್ಬೇಕಂತೇಳಿ ತುಂಬಾ ಆಸೆ. ಅಲ್ಲೆಲ್ಲ ನಿಮ್ದು ವಿಡಿಯೋ ಎಲ್ಲ ನೋಡ್ತಾ ಇರ್ತೇವೆ, ಹೊಸ ಹೊಸ ವಿಡಿಯೋ ಬರುವಾಗ ಆಸೆ ಆಗ್ತದೆ ನಾವು ಕೂಡ ಇದೇ ತರ ಹೋಗ್ಬೇಕಂತ. ಹಾ, ನಂಗೆ ಡ್ರೈವಿಂಗ್ ಅಂದ್ರೆ ತುಂಬಾ ಇಷ್ಟ. ನಾನು ಇರೋದು ಹೊರ ದೇಶದಲ್ಲಿ. ಊರಿಗೆ ಬಂದಾಗ ಬದಲಿಗೆ ಅಂತೇಳಿ ಎಲ್ಲ ಬರುದು. ಮೊದಲು ಚಿಕ್ಕದಿಂದ ನಂದು ಆಸೆ ಇತ್ತು, ಅಣ್ಣ ಡ್ರೈವರ್ ಆಗಿದ್ದ, ಅವರದ್ದು ನೋಡಿ ಅವರ ತರನೇ ಒಂದು ಡ್ರೈವರ್ ಆಗ್ಬೇಕಂತೇಳಿ ಎಲ್ಲ ವರ್ಷದಿಂದ ಇದ್ದಾರೆ. ಭಾರತಿಗೆ ಬರ್ಲಿಕ್ಕೆ ಕಾರಣನೇ ಶುಕೇಶ. ಇವರು ಅಲ್ವಾ? ಅಂದ್ರೆ ನಮ್ಗೆ ಈಗ ಟಿಕೆಟ್ ಆದಾಗ ಒಂಥರ ಖುಷಿ, ಬೇಗ ಶುಕೇಶನ್ಗೆ ಕಾಲ್ ಮಾಡಿ ಹೇಳುದು ಎಷ್ಟು ತಾರೀಕಿಗೆ ಬರ್ತೀನಿ ಡ್ಯೂಟಿ ಇದ್ರೆ ಹೇಳ ಅಂತ. ಅವ್ರು ಮತ್ತೆ ಮ್ಯಾನೇಜರ್ಗೆ ಹೇಳಿ ಅವ್ರು ನಮ್ಗೆ ಮತ್ತೆ ಹೇಳ್ತಾರೆ. ಕಂಡಕ್ಟರ್ ಸಾಥ್ ಕೊಡ್ತಾನೆ, ಹಾಗಾಗಿ ಅದ್ರಲ್ಲಿ ಅಷ್ಟು ಗೊತ್ತಾಗಲ್ಲ. ಅವರೆಲ್ಲ ಟೈಮಿಂಗ್ ಎಲ್ಲ ಹೇಳ್ತಾರೆ, ಇಷ್ಟು ಇಲ್ಲಿಂದ ಅಲ್ಲಿಗೆ ಇಷ್ಟು ಸ್ಪೀಡ್ ಅಲ್ಲಿ ಹೋಗು. ಜಾಸ್ತಿ ಆಗ ಅನ್ನ ಬಿಡುದು ಕೃಷ್ಣ ಬಸ್, ಕೃಷ್ಣ ಪ್ರಸಾದ್ ಅದ್ರಲ್ಲಿದ್ರು. ಅದ್ರಲ್ಲಿ ಡ್ರೈವಿಂಗ್ ಹಿಂದೆ ಮುಂದೆ ಮಾಡಿ ಕೂಡ ಆಸೆ ಆಗ್ತದೆ. ಎಲ್ಲ ಆಟೋಮೆಟಿಕ್ ಅಲ್ಲ, ಗೇರ್ ಅಂತಿಲ್ಲ, ಅಲ್ಲಿ ಕೂಡ ಆಸೆ ಆಗ್ತದೆ. ಲೈಸೆನ್ಸ್ ಇಲ್ಲ, ಆತರನಿಲ್ಲ. ನಾ ಮೊದಲಿಂದ ಬಿಟ್ಟದ್ದೇ, ಕಲ್ತದ್ದು ಕೂಡ ಟಾಟಾನೆ, ಬಿಡುದು ಕೂಡ ಟಾಟೆ. ಲೈನ್ ಅಲ್ಲಿ ಬಿಟ್ಟಿದ್ದೇನೆ, ಇವರದ್ದು ಭಾರತಿ ಅವರದ್ದೇ. ಆದ್ರೆ ಜಾಸ್ತಿ ಬಿಟ್ಟದ್ದು ಟಾಟಾ. ಹಾಗೆ ಹೆಲ್ಪ್ ಮಾಡೋದಾದ್ರೆ ಕಂಡಕ್ಟರ್ನವ್ರು ನಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಯಾವ ತರ ಹೋಗ್ಬೇಕು, ಹೇಗೆ ಹೋಗ್ಬೇಕು ಎಲ್ಲ ಅವ್ರು ಹೇಳಿ ಕೊಡ್ತಾರೆ. ಅದೇ ತರ ನಾವು ಹೋಗುದು. ಮದನ್ ಮಣಿಪಾಲ್ ಇವರಿಂದ ತುಂಬಾ ಡ್ರೈವರ್ಸ್ ಕಂಡಕ್ಟರ್ಗಳಿಗೆ ತುಂಬಾ ಉಪಕಾರ ಆಗ್ತಾ ಉಂಟು. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇದು ಒಂದು ಸ್ಪೆಷಲ್ ಆದಂತ ವ್ಲಾಗ್. ಬಸ್ಸಿನ ಪ್ರತಿ ಒಂದು ಅಭಿಮಾನಿಗಳಿಗೂ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ. ಯಾಕೆ ಹೇಳಿದ್ರೆ, ಇವರು ಇರುವುದು ಗಲ್ಫ್ ನಲ್ಲಿ ರಜೆ ಸಿಕ್ಕಾಗ ಇವರು ಉಡುಪಿಗೆ ಬಂದು ಬಸ್ಸಲ್ಲಿ ಕಾರ್ಯನಿರ್ವಹಿಸ್ತಾರೆ. ಏನ್ ಖುಷಿಯ ವಿಚಾರ ಅಂತ ಹೇಳಿದ್ರೆ, ಒಂದು ಚೂರು ಟೈಮ್ ಅನ್ನು ವೇಸ್ಟ್ ಮಾಡಲ್ಲ. ಇವರೊಂದು ಅಪ್ಪಟ ಬಸ್ಸಿನ ಅಭಿಮಾನಿ. ಈ ಒಂದು ಸಂಚಿಕೆ ನಿಮ್ಗೆ ಇಷ್ಟ ಆಗ್ತದಂತ ಅನ್ಕೊಳ್ತೇನೆ. ಇನ್ನೇಕೆ ತಡ, ಹೋಗುವಲ್ಲ, ಬನ್ನಿ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಆರಾಮಿದ್ದೀರಾ? ಹೇಗಿದ್ದೀರಿ? ನಾವು ಸರ್ ಆರಾಮ್ ಸರ್. ನಿಮ್ಮ ಹೆಸರು? ಅಶ್ಫಾಕ್ ಅಂತೇಳಿ. ಅಶ್ಫಾಕ್. ಎಲ್ಲಿ ನಿಮ್ದು ಊರಲ್ಲಿ? ನಂದೂರು ಮಣಿಪುರ, ಕಟ್ಪಾಡಿ ಮಣಿಪುರ. ಓಕೆ. ನೀವು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ಬಸ್ ಫೀಲ್ಡ್ ಗೆ ಬಂದು 4-5 ವರ್ಷ ಆಯ್ತು. 4-5 ವರ್ಷ. ನಿಮ್ಮ ಫಸ್ಟ್ ಜಾಬ್ ಅಂತ ಹೇಳಿದ್ರೆ ಏನ್ ಸರ್ ನಿಮ್ದು? ಕಾಲೇಜ್ ಕಲ್ತಾದ ನಂತರ? ಪಿಕಪ್ ಓನ್ ಪಿಕಪ್ ಇತ್ತು. ಓನ್ ಪಿಕಪ್ ಇತ್ತು. ಯಾವ್ದು ಅಂದ್ರೆ ಲೋಕಲ್ ಅಲ್ಲೇ? ಹೌದು, ಬಾಡಿಗೆ ಮಾಡುದು. ಓಕೆ, ಬಾಡಿಗೆ ಮಾಡುದು. ಓಕೆ. ಬಸ್ ಫೀಲ್ಡ್ ಗೆ ಯಾವ ತರ ಬಂದ್ರಿ ನೀವು? ಬಸ್ ಫೀಲ್ಡ್ ಗೆ ಅಂದ್ರೆ ಸ್ಕೂಲ್ ಬಸ್ ಅಲ್ಲಿ ಎಲ್ಲ ಬದಲಿಗೆ ಹೋಗ್ತಿದ್ದೆ. ಯಾವ ಸ್ಕೂಲ್ ಬಸ್? ತ್ರಿಷಾ ಮತ್ತೆ MET. ಓಕೆ, ಇದೆಲ್ಲ. ಓಕೆ. ಇವಾಗ ಸ್ಕೂಲ್ ಬಸ್ಸಿನ ವಿಚಾರಕ್ಕೆ ಬರೋದಾದ್ರೆ, ಸ್ಕೂಲ್ ಬಸ್ ಅಲ್ಲಿ ನಿಮ್ಗೆ ಅದು ರೂಟ್ ಎಲ್ಲ ಗೊತ್ತಿರುತ್ತಾ? ಎಲ್ಲೆಲ್ಲಿ ಸ್ಟಾಪ್ ಇದೆ ಅಂತ ಅದೆಲ್ಲ ನಿಮ್ಗೆ ಹೇಗೆ ಗೊತ್ತಾಗ್ತದೆ? ಅದಂದ್ರೆ ಅವ್ರು ಕ್ಲೀನರ್ ಇರ್ತಾರಲ್ಲ, ಅವರು ಹೇಳ್ತಾರೆ. ಮತ್ತೆ ಮಕ್ಳು ಕ್ಲೀನರ್ ಇಲ್ಲದಿದ್ರು ಮಕ್ಳು ಹೇಳ್ತಾರೆ, ಬಂದು ನಿಲ್ಸಿ ಅಂತ ಇದು ಹೇಳ್ತಾರೆ ಮಕ್ಳು. ಹಾಗಾಗಿ ಓಕೆ ಸರ್, ನಿಮ್ಗೆ ಯಾವ್ದು ಒಳ್ಳೆ ಅಂತ ಆಯ್ತು? ಈ ರೂಟ್ ಬಸ್ ಒಳ್ಳೇದಾ, ಸ್ಕೂಲ್ ಬಸ್ ಒಳ್ಳೇದಾ? ಸ್ಕೂಲ್ ಬಸ್ ಅಲ್ಲಿ ಅಂದ್ರೆ ಸಂಬಳ ಕಡಿಮೆ. ಓಕೆ. ಇದ್ರಲ್ಲಿ ತೊಂದ್ರೆ ಇಲ್ಲ, ಆದ್ರೆ ಬಸ್ ಲೈನ್ ಓಕೆ. ಬಸ್ ಲೈನ್ ಓಕೆ ಸರ್. ಅದಕ್ಕೆ ಮತ್ತೆ ಇದಕ್ಕೆ ಡ್ರೈವಿಂಗ್ ಅಲ್ಲಿ ಏನಾದ್ರು ವ್ಯತ್ಯಾಸ ಬರುತ್ತಾ? ಈ ಕಾಲೇಜ್ ಸ್ಕೂಲ್ ಬಸ್ ಅಲ್ಲೆಲ್ಲ ಲಿಮಿಟ್ ಇದೆಯಾ, ಇಷ್ಟು ಸ್ಪೀಡ್ ಹೋಗ್ಬೇಕು ಅಂತೆಲ್ಲ ಇದೆಯಾ? ಅದರಲ್ಲಿ ಉಂಟು 80-60 ಇದು ಮಾಡ್ತಾರೆ. ಮತ್ತೆ ಕೆಲವುದ್ರಲ್ಲೆಲ್ಲ 60 ಲಾಕ್. 60 ಲಾಕ್ ಇರುತ್ತೆ. 60 ಮೇಲೆ ಹೋಗಲ್ಲ. 60 ಮೇಲೆ ಹೋಗಲ್ಲ. ಚಿಕ್ಕ ಚಿಕ್ಕ ಮಕ್ಕಳದ್ದೆಲ್ಲ 60 ಲಾಕ್. ಓಕೆ. ಅಂದ್ರೆ ಅದಕ್ಕೆ ಅಷ್ಟು ಸ್ಪೀಡ್ ಏನ್ ಬೇಕಾಗಿಲ್ಲ. ಟೈಮಿಂಗ್ ಅಂತಿಲ್ಲ, ಅದು ಟೈಮಿಂಗ್ ಇಲ್ಲ ಅಲ್ಲ, ಬಸ್ಸಿಗೆ ಟೈಮಿಂಗ್ ಇರ್ತದಲ್ಲ. ಹೌದು, ಇದಕ್ಕೆ ಟೈಮಿಂಗ್ ಇರುತ್ತೆ. ಓಕೆ ಸರ್, ನಿಮ್ಮ ಒಂದು ಡ್ರೈವಿಂಗ್ ಲೈಫ್
ಜರ್ನಿ ಯಾವ ತರ ಸ್ಟಾರ್ಟ್ ಆಯ್ತು ಸರ್? ಸ್ಟಾರ್ಟಿಂಗ್ ಮೊದಲು ಚಿಕ್ಕದಿಂದ ನಂದು ಆಸೆ ಇತ್ತು, ಅಣ್ಣ ಡ್ರೈವರ್ ಆಗಿದ್ದು. ಅವರದ್ದು ನೋಡಿ ಅವರ ತರನೇ ಒಂದು ಡ್ರೈವರ್ ಆಗ್ಬೇಕಂತ ಹೇಳಿ ಎಲ್ಲ ಓಕೆ. ಒಂಥರ ಆಸೆ ಇತ್ತು. ಯಾವ ಕಾಲೇಜ್ ಹೋದದ್ ನೀವು? ನಾವು ಎಸ್ ಕಟ್ಪಾಡಿ. ಕಟ್ಪಾಡಿ. ಓಕೆ. ಅವಾಗೆಲ್ಲ ಬಸ್ ಎಲ್ಲ ನೋಡ್ತಾ ಇದ್ರ? ಬಸ್ ಜಾಸ್ತಿ ಆಗ ಅನ್ನ ಬಿಡುದು ಕೃಷ್ಣ ಬಸ್, ಕೃಷ್ಣ ಪ್ರಸಾದ್. ಓಕೆ. ಅದ್ರಲ್ಲಿ ಇದ್ರು, ಅದ್ರಲ್ಲಿ ಡ್ರೈವಿಂಗ್ ಹಿಂದೆ ಮುಂದೆ ಮಾಡಿ ಅವರೆಲ್ಲ ಬಿಡುವಾಗ ನೋಡ್ತಾ ಇದ್ರಿ? ಅವ್ರು ಹೇಗೆ ಕ್ಲಚ್ ಹೇಗೆ ಗೇರ್ ಇದೆಲ್ಲ ಮಾಡ್ತಿದ್ರು ಅಂತೇಳಿ ಮುಂದ್ಗಡೆ ಕೂತ್ಕೊಂಡು ನೋಡ್ತಿದ್ದೆ. ಅಣ್ಣ ಅವಾಗ ಕೊಡ್ತಾ ಇದ್ರ ಗಾಡಿ? ಅವರೇ ಕೊಡ್ತಿದ್ರು. ಬೆಳಿಗ್ಗೆ ಗಾಡಿ ಸ್ಟಾರ್ಟ್ ಮಾಡು, ಆಯಿಲ್ ನೋಡು, ನೀರ್ ಹಾಕಿ ಸ್ಟಾರ್ಟ್ ಮಾಡಿ ಮುಂದೆ ಮಾಡು, ಹಿಂದೆ ಇದ್ ಮಾಡು ಅಂತ. ಓಕೆ. ಆತರ ಎಲ್ಲ ನೋಡಿ ಕಲ್ತದ್ದು. ನೀವು ಕಲ್ತ್ರಿ. ನೀವು ಏನಾದ್ರು ಡ್ರೈವಿಂಗ್ ಕ್ಲಾಸಿಗೆ ಹೋಗಿ ಕಲ್ತದ ಅಥವಾ ಅಣ್ಣದೇ? ಎಲ್ಲ ಅಣ್ಣನದ್ ನೋಡಿ ಅವರೇ. ಓಕೆ. ಸಂಜೆ ಮನೆಗೆ ಅವರದ್ದು ವಾಲ್ಟ್ ಮನೆಯಲ್ಲಿ ಆಗ್ತಿತ್ತು. ಓಕೆ. ನಿಮ್ಮ ಅಣ್ಣನ ಮನೆಯಲ್ಲೇ ಹೊರಟ ಗಾಡಿ? ಹಾಗಾಗಿ ಅವ್ರು ಸಂಜೆ ಮನೆಗೆ ಹೋಗುವಾಗ ಕೊಡ್ತಿದ್ರು, ತಗೊಂಡು ಹೋಗು ಇದು ಮಾಡ. ಅವಾಗೆಲ್ಲ ಎಷ್ಟು ಖುಷಿ ಆಗ್ತಿತ್ತು ಸರ್? ಯಾಕಂದ್ರೆ ನೀವು ಅವಾಗ ಕಾಲೇಜ್ ಹೋಗ್ತಾ ಇದ್ರಿ, ಖುಷಿ ಆಗ್ತಿತ್ತಲ್ಲ ಅವಾಗ? ಒಂಥರ ಖುಷಿ ಡ್ರೈವಿಂಗ್ ಮಾಡೋದಂದ್ರೆ. ಓಕೆ. ಇವಾಗ ನೀವು ನಿಮ್ಮ ಒಂದು ಆಸೆಯ ಪ್ರಕಾರ, ಇಷ್ಟದ ಪ್ರಕಾರ ಡ್ರೈವರ್ ಆಗಿದ್ರ ಸರ್, ಖುಷಿಯಾ ನಿಮ್ಗೆ? ಎಷ್ಟು ಖುಷಿ ಇದ್ದೀರಾ ನೀವು? ನಂಗೆ ಡ್ರೈವಿಂಗ್ ಅಂದ್ರೆ ತುಂಬಾ ಇಷ್ಟ. ನಾನು ಇರೋದು ಹೊರ ದೇಶದಲ್ಲಿ. ಓ. ಊರಿಗೆ ಬಂದಾಗ ಬದಲಿಗೆ ಅಂತ ಹೇಳಿ ಎಲ್ಲ ಬರುದು. ವಾವ್. ನೀವು ಇವಾಗ ಇಲ್ಲಿ ಇಂಡಿಯಾದಲ್ಲಿ ಇರುದಲ್ಲ? ಅಲ್ಲ, ಕುವೈಟ್ ಅಲ್ಲಿ. ಕುವೈಟ್ ಅಲ್ಲಿ ಇರುದು. ರಜೆಗೆ ಬಂದ ತಕ್ಷಣ ನೀವು ಡ್ರೈವಿಂಗ್ ಮಾಡ್ತೀರಾ? ಅದ್ರಲ್ಲೇ ಗೊತ್ತಾಗುತ್ತೆ ಸರ್ ನೀವು ಒಂದು ಬಸ್ಸಿನ ಎಷ್ಟು ಅಭಿಮಾನಿ ಅಂತ. ಅದು ಸುಕೇಶನ್ ಗೊತ್ತಾಗ್ತದೆ. ಸುಕೇಶ ಮತ್ತೆ ಮ್ಯಾನೇಜರ್ಗೆ ಇಲ್ಲಿ ಅವ್ರು ಮತ್ತೆ ಕಾಲ್ ಮಾಡ್ತಾರೆ. ಓ. ನೀವು ಯಾವಾಗ ಕುವೈಟ್ ಇಂದ ಬರ್ತೀರಾ ಆವಾಗ ಗೊತ್ತಾಗ್ತದೆ ಅವರಿಗೆ, ಅವ್ರು ಮತ್ತೆ ಕಾಲ್ ಮಾಡ್ತಾರೆ. ನಿಜವಾಗ್ಲೂ ಸರ್ ಗ್ರೇಟ್ ಸರ್. ಕುವೈಟ್ ಅಲ್ಲಿ ಏನ್ ಜಾಬ್ ಮಾಡ್ತಾ ಇದ್ದೀರಾ ಸರ್? ಕುವೈಟ್ ಅಲ್ಲಿ ಅಂಗಡಿಯಲ್ಲಿ ಶಾಪಿಂಗ್ ಮಾಲ್ ಅಲ್ಲಿ. ನಿಜವಾಗ್ಲೂ ನೋಡಿ, ನೀವು ಕುವೈಟ್ ಅಲ್ಲಿ ಇದ್ದು ರಜೆಗೆ ಅಂತ ಊರಿಗೆ ಬರುದು, ಯಾಕೆ ಹೇಳಿದ್ರೆ ಊರಲ್ಲಿ ರೆಸ್ಟ್ ಮಾಡ್ಬೇಕಂತ ಬರುದು. ಇಲ್ಲಿ ಬಸ್ಸಿಗೆ ಬರ್ಬೇಕಂತ ತುಂಬಾ ಆಸೆ. ಅಲ್ಲೆಲ್ಲ ನಿಮ್ದು ವಿಡಿಯೋ ಎಲ್ಲ ನೋಡ್ತಾ ಇರ್ತೇವೆ, ಹೊಸ ಹೊಸ ವಿಡಿಯೋ ಬರುವಾಗ ಆಸೆ ಆಗ್ತದೆ, ನಾವು ಕೂಡ ಇದೇ ತರ ಹೋಗ್ಬೇಕಂತ. ವಾವ್. ನಿಜವಾಗ್ಲೂ ಸರ್ ಅದು ಒಂಥರ ಬೇರೆನೆ ಖುಷಿ ಆಗುತ್ತೆ. ಅಲ್ಲಿ ಕುತ್ಕೊಂಡು ನೋಡುವಾಗ ಬೇರೆನೆ, ಇಲ್ಲಿಗೆ ಅಷ್ಟು ಫೀಲ್ ಅಲ್ಲಿ ತುಂಬಾ ಫೀಲ್ ಆಗ್ತದೆ ಒಂದೊಂದು ಗಾಡಿ ನೋಡುವಾಗ. ನಿಜವಾಗ್ಲೂ ಸರ್ ತುಂಬಾ ಜನ ನನ್ನ ಹೊರದೇಶದ ಡ್ರೈವರ್ನವರೆಲ್ಲ ನನಗೆ ಕಮೆಂಟ್ ಮಾಡ್ತಾರೆ, ನಿಜವಾಗ್ಲೂ ಸರ್ ನಿಮ್ಮ ವಿಡಿಯೋ ನೋಡ್ಬೇಕಾದ್ರೆ ತುಂಬಾನೇ ಆಸೆ ಆಗ್ತದೆ, ನಾನು ಊರಲ್ಲಿ ಇರ್ಬೇಕಂತ ಹೇಳ್ತಾ ಇದ್ರು. ಬಟ್ ನೀವು ಇವಾಗ ಲೈವ್ ಆಗಿ ನನ್ನ ಮುಂದೆನೆ ಹೇಳಿದ್ರಿ. ಅವಾಗ ಹೇಗೆ ಆಗ್ತದೆ ಸರ್ ಊರಿಗೆ ಹೋಗುವ, ಗಾಡಿ ಬಿಡುವ ಅಂತೆಲ್ಲ ಆಗ್ತದಲ್ಲ? ಅಂದ್ರೆ ನಮ್ಗೆ ಈಗ ಟಿಕೆಟ್ ಆದಾಗ ಒಂಥರ ಖುಷಿ, ಬೇಗ ಸುಕೇಶನ್ ಗೆ ಕಾಲ್ ಮಾಡಿ ಹೇಳುದು, ಎಷ್ಟು ತಾರೀಕಿಗೆ ಬರ್ತೀನಿ ಡ್ಯೂಟಿ ಇದ್ರೆ ಹೇಳ ಅಂತ. ಅವ್ರು ಮತ್ತೆ ಮ್ಯಾನೇಜರ್ಗೆ ಹೇಳಿ ಅವ್ರು ನಮ್ಗೆ ಮತ್ತೆ ಹೇಳ್ತಾರೆ ಎಷ್ಟು ತಾರೀಕಿಗೆಲ್ಲ ಡ್ಯೂಟಿ ಉಂಟು ಬರ್ಬೇಕು. ಮತ್ತೆ ನಾನ್ ಮಾಡುದೆಲ್ಲ ಬದಲಿಗೆ ಪ್ರಿನ್ಸ್ ಅಲ್ಲಿ ಅವ್ರು ಕೂಡ ಡಾಯ್ಸನ್ ಕೂಡ ಕರೀತಾರೆ ಎಲ್ಲ. ಸರ್ ನೀವು ಎಷ್ಟು ದಿವಸ ರಜೆಯಲ್ಲಿ ಬಂದಿದ್ದೀರಾ? ನಾನೀಗ 3 ತಿಂಗಳದ್ದು. 3 ತಿಂಗಳು ರಜೆ. ಇನ್ ಯಾವಾಗ ಹೊರಡ್ಲಿಕ್ಕೆ? ನಾನು ನೆಕ್ಸ್ಟ್ ಮಂತ್ 8 ತಾರೀಕಿಗೆ. 8 ತಾರೀಕಿಗೆ. ಸರ್ ಹೇಗೆ ಆಗ್ತಿದೆ ನಿಮ್ದು ರಜೆ ಕಳೆಯಿತು, ಇನ್ನು ಬಸ್ ಎಷ್ಟು ವರ್ಷ? ಬಸ್ ಅಂದ್ರೆ ರಜೆ ಇನ್ನು ಕೂಡ ಬೇಕಂತ ಆಸೆ ಆಗ್ತದೆ, ಬಸ್ಸಲ್ಲಿ ದುಡಿಯುವ, ಆದ್ರೆ ಎಂತ ಮಾಡುದು ಅಲ್ವಾ? ನಿಜವಾಗ್ಲು ಸರ್, ಯಾಕೆ ಹೇಳಿದ್ರೆ ನನ್ಗೆ ತುಂಬಾ ಖುಷಿ ಆಯ್ತು. ಹೆಚ್ಚಾಗಿ ರಜೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಊರಿಗೆ ಬರ್ತಾರೆ ಫ್ರೀ ಆಗ್ಬೇಕಂತ, ಬಟ್ ನೀವು ಇಲ್ಲಿ ಬಂದು ಸಹ ಡ್ಯೂಟಿ ಮಾಡ್ತಾ ಇದ್ದೀರಾ, ಅದು ಬೇರೆ ಬಸ್ಸಲ್ಲಿ. ನಿಜವಾಗ್ಲು ಗ್ರೇಟ್, ಅದು ತುಂಬಾ ಖುಷಿ ಆಗ್ತಿದೆ ಸರ್. ಬದಲಿ ಡ್ರೈವಿಂಗ್ ಅಲ್ಲಿ ಅನುಭವ ಹೇಗಿರುತ್ತೆ? ಯಾಕೆ ಹೇಳಿದ್ರೆ ಒಂದೊಂದು ಗಾಡಿ ಒಂದೊಂದ್ ತರ ಇರುತ್ತೆ, ನಿಮ್ಗೆ ಗೊತ್ತಿರುವುದಿಲ್ಲ, ತುಂಬಾನೇ ಡಿಫ್ರೆಂಟ್ ಇರುತ್ತೆ. ಹೇಳುದಾದ್ರೆ ಹೇಗೆ ಸರ್, ಯಾವ ತರ ಇರುತ್ತೆ? ಬದಲು ಮಾಡೋದಾದ್ರೆ ಕಂಡಕ್ಟರ್ ನಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಯಾವ ತರ ಹೋಗ್ಬೇಕು, ಹೇಗೆ ಹೋಗ್ಬೇಕು ಎಲ್ಲ ಅವ್ರು ಹೇಳಿ ಕೊಡ್ತಾರೆ, ಅದೇ ತರ ನಾವು ಹೋಗುದು. ರೂಟ್ ಎಲ್ಲ ಅವರೇ ಹೇಳ್ತಾರೆ? ರೂಟ್ ಅಂದ್ರೆ ನಾವು ಮೊದಲಿಂದ ಗೊತ್ತುಂಟಲ್ಲ, ಮತ್ತೆ ಈಗ ಟೈಮಿಂಗ್ ಎಲ್ಲ ಸ್ವಲ್ಪ ಚೇಂಜಸ್ ಆಗಿದೆ, ಹಾಗಾಗಿ ಅವರೆಲ್ಲ ಇದು ಮಾಡ್ತಾರೆ, ಎಲ್ಲ ಹೇಳ್ತಾರೆ. ಇವಾಗ ಒಂದು ಆಪರೇಟರ್ಸ್ ಅಂದ್ರೆ ಒಂದು ಕಂಪನಿ ಬಸ್ ಒಂದು ಚೇಂಜ್ ಇರುತ್ತೆ, ಇನ್ನೊಂದು ಚೇಂಜ್ ಇರುತ್ತೆ, ನಿಮ್ಗೆ ಅದೆಲ್ಲ ಸೆಟ್ ಆಗುತ್ತಾ? ಸೆಟ್ ಆಗ್ತದೆ, ತೊಂದ್ರೆ ಇಲ್ಲ. ಎಲ್ಲದರಲ್ಲಿ ಮಾಡಿ ಅನುಭವ ಉಂಟಲ್ಲ, ಹಾಗೆ ಗೊತ್ತಿರುತ್ತೆ. ಫಸ್ಟಿಗೆ ಇದಕ್ಕೆ ಭಾರತದಲ್ಲಿ ಬರುವಾಗ ಸ್ವಲ್ಪ ಕಷ್ಟ ಇತ್ತು, ಬೆಳಿಗ್ಗೆ ಬೇಗ ಹೇಳ್ಬೇಕು. ಎಷ್ಟು ಗಂಟೆಗೆ ಹೇಳ್ಬೇಕು? ನಾನಾದ್ರೆ ಮನೆಯಿಂದ ಇಲ್ಲಿಗೆ ಬರ್ಲಿಕ್ಕೆ ಪಂಪಿಗೆ ಬರುವಾಗ 5 ಕಾಲ್ ಆಗ್ತದೆ, ನಾನು 4:15 ಹೇಳ್ತೇನೆ. 4:15 ಎದ್ದು ಸ್ನಾನ ಮಾಡಿ ಎಲ್ಲ ಬರುವಾಗ ಒಂಥರ ಬೆಳಿಗ್ಗೆ ಬೇಗ ಬರ್ಬೇಕಲ್ಲ, ಬೇರೆ ಅದ್ರಲ್ಲಿ ಎಲ್ಲ ಟೈಮಿಂಗ್ ಉಂಟು, 7 ಗಂಟೆಗೆ ಹೋದ್ರೆ ಸಾಕು. ಇದು ಬೇಗ ಹೊರಡುದು? ಹೌದು, ಇದು 6 ಗಂಟೆ ಬಿಡ್ತದಲ್ಲ ಕೊಲ್ಲೂರಿಗೆ. ಎಷ್ಟು ಗಂಟೆಗೆ ಹಾಲ್ಟ್ ಆಗ್ತದೆ ಸರ್ ಇದು? ಇದು 8 ಗಂಟೆ. ಇದು ಕೊಲ್ಲೂರಿಗೆ ಹೋಗುವ ಮೊದಲ ಗಾಡಿ ಮೋಸ್ಟ್ಲಿ? ಹೌದು, ಫಸ್ಟ್ ಗಾಡಿ. ಎಷ್ಟು ಗಂಟೆಗೆ ಹೊರಡುತ್ತದೆ ಇದು ಉಡುಪಿಯಿಂದ? ಇದು 6:07ಕ್ಕೆ. 6:07ಕ್ಕೆ ಉಡುಪಿಯಿಂದ.
ಉಡುಪಿಯಿಂದ ಕೊಲ್ಲೂರು ರೀಚ್ ಆಗ್ಬೇಕಾದ್ರೆ 8:25. 8:25. ಓಕೆ. ಲಾಸ್ಟ್ ಟ್ರಿಪ್ ಎಷ್ಟು ಗಂಟೆಗೆ ಹಾಲ್ಟ್ ಆಗುದು? 8 ಗಂಟೆ. 8 ಗಂಟೆಗೆ. 7:45 ಇಲ್ಲಿ ಬರ್ತೇವೆ. 7:50 ಪಂಪಿಗೆ ಹೋಗಿಟ್ಟು ಡೀಸೆಲ್ ಎಲ್ಲ ಹಾಕಿ ಹೋಗುವಾಗ 8:10. ಓಕೆ ಸರ್, ನಿಮ್ಗೆ ಒಂದು ಇಷ್ಟವಾದ ರೂಟ್ ಯಾವ್ದು ಸರ್? ನೀವು ಇವಾಗ ತುಂಬಾ ಬದಲಿ ಮಾಡಿದಿರಾ, ತುಂಬಾ ಬಸ್ ಅಲ್ಲಿ ಮಾಡಿದಿರಾ, ಯಾವ್ದು ನಿಮ್ಮ ಫೇವರೇಟ್ ರೂಟ್? ಅಂದ್ರೆ ಈಗ ಒಳ್ಳೇದ್ ಮಾಡ್ಲಿಕ್ಕೆ ಆಗುದು ಮ್ಯಾಂಗ್ಳೂರ್, ಉಡುಪಿ ಮ್ಯಾಂಗ್ಳೂರ್. ಯಾಕೆ ಅದು? ಒಂಥರ ಹೋಗ್ತಾ ಇರೋದಲ್ಲ. ಇದಾದ್ರೆ ಬೇರೆ ಲೋಕಲ್ ಆದ್ರೆ ಅಲ್ಲಿ ಅಲ್ಲಿ ನಿಲ್ಸಿ ಹೋಗುವಾಗ ಇದಾಗ್ತದೆ. ಮ್ಯಾಂಗ್ಳೂರ್ ಲೈನ್ ಆದ್ರೆ ಗೊತ್ತಾಗಲ್ಲ, ಉಡುಪಿ ಮ್ಯಾಂಗ್ಳೂರ್. ಓಕೆ, ಗೊತ್ತಾಗಲ್ಲ. ಓಕೆ, ಎಷ್ಟು ವರ್ಷ ಮಾಡಿದ್ರ ಸರ್ ನೀವು? ಅಂದ್ರೆ ಬದಲಿಯಲ್ಲಿ ಒಂದು ಸಾಧಾರಣ ಎಷ್ಟು ಟೈಮ್ ಮಾಡಿದ್ರ ಮುಂಚೆ? ಒಂದ್ ಸಾಧಾರಣ 5 ವರ್ಷ ಮುಂಚೆ, 3 ವರ್ಷ ಇದ್ರಲ್ಲಿ ಇದ್ದೆ, ಭಾರತಿ, ಪ್ರಿನ್ಸ್, ನವೀನ್ ಇದ್ರಲ್ಲೆಲ್ಲ ಮಾಡ್ತಿದ್ದೆ. ಓಕೆ. ಮತ್ತೆ 2 ವರ್ಷ ಕುವೈಟಿಗೆ ಹೋಗಿ ಪುನಃ ಒಟ್ಟು ಬಸ್ ಫೀಲ್ಡ್ ಅಲ್ಲಿ ಒಂದು 5 ವರ್ಷ ಮಾಡಿದ್ದೆ. ಬಸ್ ಫೀಲ್ಡ್ ಅಲ್ಲಿ ಒಂದು 5 ವರ್ಷ ಮಾಡಿದ್ರ. ಓಕೆ ಸರ್, ಭಾರತೀಯ ಓನರ್ ಹೆಸರೇನು ಸರ್? ರಾಘು ಭಟ್ರು ಅಂತ. ರಾಘು ಭಟ್. ಓಕೆ, ಸಾಧಾರಣ ಎಷ್ಟು ಗಾಡಿ ಇದೆ ಭಾರತಿ ಅವ್ರ ಹತ್ರ? ಅವ್ರದ್ದು ಸಾಧಾರಣ 14-17 ಎಷ್ಟು ಉಂಟು ನಂಗೆ ಅಷ್ಟು. ಮುಂಚೆ ಈ ಬೆಂಗಳೂರು ಗಾಡಿ ಎಲ್ಲ ಇತ್ತು, ಅದೆಲ್ಲ ಗಾಡಿ ಇತ್ತು. ಇವಾಗ ಮಂಗಳೂರು ಗಾಡಿ. ಡ್ರೈವಿಂಗ್ ಮಾಡ್ಲಿಕ್ಕೆ ಖುಷಿ ಕೊಡೋದು ಅಂದ್ರೆ ಎಸ್ಪೆಕ್ಸ್. ಯಾಕೆ ಸರ್? ಅಂದ್ರೆ ಹೋಗ್ತಾ ಇರೋದಲ್ಲ, ಅದು ಒಂಥರ ಖುಷಿ. ಕಾರಲ್ಲಿ ಡ್ರೈವಿಂಗ್ ಮಾಡ್ತಾ ಇದ್ದಾಗೇನೆ ಫೀಲ್ ಆಗ್ತದೆ. ಓಕೆ. ತುಂಬಾ ಜನ ಕೇಳ್ತಾ ಇದ್ರು ನಮ್ಗೆ ಎಕ್ಸ್ಪೆಕ್ಟ್ಸ್ ಅಲ್ಲಿ ಸ್ವಲ್ಪ ಕಷ್ಟ, ಯಾಕೆ ಹೇಳಿದ್ರೆ ಟೈಮಿಂಗ್ ಎಲ್ಲ ಸ್ವಲ್ಪ ಮ್ಯಾನೇಜ್ ಮಾಡೋದು ಕಷ್ಟ ಅಂತ ಹೇಳ್ತಾರೆ. ಬ್ಲಾಕ್ ಆದ್ರೆ ಮಾತ್ರ, ಇಲ್ಲಾದ್ರೆ ತೊಂದ್ರೆ ಇಲ್ಲ. ಇಲ್ಲಾದ್ರೆ ಆರಾಮ್ ಡ್ಯೂಟಿ ಹೋಗ್ಬೋದು. ತೊಂದ್ರೆ ಓಕೆ. ಅದು ಬೇರೆ ಇವಾಗ ಕಟ್ಪಾಡಿಯಲ್ಲಿ ರೋಡ್ ರಿಪೇರಿ ಆಗ್ತಾ ಇದೆ ಸರ್. ಹೇಗೆ ಇನ್ನು 2 ವರ್ಷ ಅಂತ ಹೇಳಿದ್ದಾರೆ, ಇನ್ನು ಎಲ್ಲ ನಿಮ್ಮಂತ ಡ್ರೈವರ್ಸ್ ನವರೆಲ್ಲ ತುಂಬಾ ಕಷ್ಟ ಇದೆ, ಟೈಮಿಂಗ್ಸ್ ಅಡ್ಜಸ್ಟ್ ಮಾಡ್ಬೇಕು. ಹೇಗೆ ಸರ್ ಇದ್ರ ಪ್ರಕಾರ ಏನ್ ಹೇಳ್ತೀರಾ ಸರ್ ಇದ್ರ ಲೆಕ್ಕದಲ್ಲಿ? ಅದು ಟೈಮಿಂಗ್ ನಾವು 1 ನಿಮಿಷ ಇಲ್ಲದ್ರೆ ಬಿಫೋರ್ ಹೋಗ್ತೇವೆ, ಇಲ್ಲಾದ್ರೆ ಹಿಂದ್ಗಡೆ ಅನ್ನೋದು 1 ನಿಮಿಷ ತಿನ್ಕೊಂಡೇ ಹೋಗುದು. ಓ, ಅದೇ ಆ ತರನೇ ಮಾಡಬೇಕಾಗುತ್ತೆ ಅಲ್ವಾ? ಬೇರೆ ಎಂತ ಆಪ್ಷನ್ ಇಲ್ಲ. ಓಕೆ. ಹೆಚ್ಚಾಗಿ ಈ ರೋಡಿನ ಸಮಸ್ಯೆಯಿಂದ ಟೈಮಿಂಗ್ಸ್ ಎಲ್ಲ ಸ್ವಲ್ಪ ಆಚೆ ಆಗುತ್ತೆ. ಓಕೆ ಸರ್, ನೀವು ಗಲ್ಫ್ ಅಲ್ಲಿ ಡ್ರೈವಿಂಗ್ ಮಾಡ್ತೀರಾ? ಗಲ್ಫ್ ಅಲ್ಲಿ ಡ್ರೈವಿಂಗ್ ಮಾಡುದಿಲ್ಲ, ಬ್ರದರ್ ನದ್ದು ಗಾಡಿ ಉಂಟು, ಅದ್ರಲ್ಲಿ ಮಾಡುದು ಅಷ್ಟೇ. ಹೀಗೆ ಆಚೆ ಆಚೆ ಹೋಗ್ತೀರಾ ಅಷ್ಟೇ, ಬೇರೆ ಇದಿಲ್ಲ. ನಿಮ್ಗೆ ಗಲ್ಫ್ ಅಲ್ಲಿ ನೋಡ್ಬೇಕಾದ್ರೆ ಗಲ್ಫಿನ್ ಬಸ್ ಎಲ್ಲ ಇದೆ, ಅದೆಲ್ಲ ನೋಡುವಾಗ ಆಸೆ ಆಗಲ್ಲ? ನಾನ್ಸ ಇಲ್ಲಿ ಸಹ ಒಂದು ಡ್ರೈವಿಂಗ್ ಮಾಡ್ಬೇಕಂತ ಕೂಡ ಆಸೆ ಆಗ್ತದೆ. ಎಲ್ಲ ಆಟೋಮೆಟಿಕ್ ಅಲ್ಲ, ಓಕೆ, ಗೇರ್ ಅಂತಿಲ್ಲ. ಅಲ್ಲಿ ಕೂಡ ಆಸೆ ಆಗ್ತದೆ. ಲೈಸೆನ್ಸ್ ಇಲ್ಲ, ಅಲ್ಲಿ ಲೈಸೆನ್ಸ್ ತುಂಬಾ ಸ್ಟ್ರಿಕ್ಟ್ ಇದೆ. ಹೌದು, ಹಾಗೆ. ಓಕೆ ಸರ್, ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಪ್ರತಿ ಒಂದು ವಿಡಿಯೋ ತಪ್ಪದೇ ನೋಡ್ತೀರಾ ಅಂತ ಹೇಳ್ತೀರಾ. ನಿಮ್ಗೆ ಇಷ್ಟವಾದಂತಹ ಒಂದು ಜರ್ನಿ ಯಾವುದು ಸರ್? ಅಂದ್ರೆ ಇಷ್ಟು ನಿಮ್ದು ಉಡುಪಿ ಮಂಗಳೂರು ಹೇಳಿದ್ರಿ, ಈ ಕಡೆ ಕುಂದಾಪುರ ಎಲ್ಲ ಮಾಡಿದ್ರ? ಕುಂದಾಪುರ ಕೂಡ, ಕೊಲ್ಲೂರು ಎಲ್ಲ ಮಾಡಿ. ಕುಂದಾಪುರ. ಲೋಕಲ್ ರೂಟ್ ಯಾವ್ದೆಲ್ಲ ಮಾಡಿದ್ರ? ಲೋಕಲ್ ಇದು ಮ್ಯಾಂಗ್ಳೂರ್ ಮಾಡಿದ್ದೇನೆ. ಓಕೆ. ಮತ್ತೆ ಉಡುಪಿ ಟು ಕಾರ್ಕಳ, ಶಿರುವ, ಆಲ್ರೌಂಡ್ ಎಲ್ಲ ಮಾಡಿದ್ರ? ಓಕೆ ಸರ್, ಬದಲಿ ಡ್ರೈವರ್ ಅಂತ ಹೇಳಿದ್ರೆ ಅವರಿಗೆ ಕಷ್ಟ ಆಗುವ ಒಂದು ಸಂದರ್ಭ ಅಂದ್ರೆ ಏನ್ ಸರ್? ಬದಲಿ ಅವರಿಗೆ ಇವಾಗ ಕರೀತಾರೆ, ಕಷ್ಟ ಆಗುದೇನು ಅದ್ರಲ್ಲಿ? ಕಷ್ಟ ಅಂದ್ರೆ ನಮ್ಗೆ ಕಂಡಕ್ಟರ್ ಸಾಥ್ ಕೊಡ್ತಾನೆ, ಹಾಗಾಗಿ ಅದ್ರಲ್ಲಿ ಎಷ್ಟು ಗೊತ್ತಾಗಲ್ಲ. ಅವರೆಲ್ಲ ಟೈಮಿಂಗ್ ಎಲ್ಲ ಹೇಳ್ತಾರೆ, ಇಷ್ಟು ಇಲ್ಲಿಂದ ಅಲ್ಲಿಗೆ ಇಷ್ಟು ಸ್ಪೀಡ್ ಅಲ್ಲಿ ಹೋಗು, ಆತರ ಅವರಿಂದ ನಾವು ಇದ್ ಮಾಡುದು. ಇಲ್ಲಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಾದ್ರೆ ಕಷ್ಟ ಆಗ್ತದೆ. ಆದ್ರೆ ಜಾಸ್ತಿಯಾಗಿ ಕಂಡಕ್ಟರ್ನವ್ರು ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಕಂಡಕ್ಟರ್ನವರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮ್ಗೆ ಈಸಿ ಆಗ್ತದೆ ಅಲ್ವಾ? ಓಕೆ. ಮತ್ತೆ ನಿಮ್ಮ ಫೇವರೇಟ್ ಆದಂತಹ ಗಾಡಿ ಯಾವ್ದು ಸರ್? ಇದು ಟಾಟಾ ಗಾಡಿ ಅಲ್ಲ? ನಾನ್ ಜಾಸ್ತಿ ಬಿಟ್ಟದ್ದೇ ಟಾಟಾ, ಹಾಗಾಗಿ ನಂಗೆ ಜಾಸ್ತಿ ಇಷ್ಟ ಟಾಟಾ. ಓ, ಟಾಟಾ. ಯಾಕೆ ಸರ್, ಟಾಟಾದ ಏನಾದ್ರು ಸೀಕ್ರೆಟ್ ಇದೆಯಾ? ಆತರನಿಲ್ಲ, ನಾ ಮೊದಲಿಂದ ಬಿಟ್ಟದ್ದೇ, ಕಲ್ತದ್ದು ಕೂಡ ಟಾಟಾನೆ, ಬಿಡುದು ಕೂಡ ಟಾಟೆ. ಲೈನ್ ಅಲ್ಲಿ ಬಿಟ್ಟಿದ್ದೇನೆ, ಇವರದ್ದು ಭಾರತಿ ಅವರದ್ದೇ. ಆದ್ರೆ ಜಾಸ್ತಿ ಬಿಟ್ಟದ್ದು ಟಾಟಾನೆ, ಹಾಗಾಗಿ ಟಾಟಾನೆ ಜಾಸ್ತಿ ಲೈಕ್ ಆಗುತ್ತೆ. ತುಂಬಾ ಜನ ಅಂತ ಹೇಳಿದ್ರೆ ನಾವು ಯಾವ ಗಾಡಿಯಲ್ಲಿ ಕಲಿತೇವೆ ಆ ಗಾಡಿ ಅವರಿಗೆ ಇಷ್ಟ ಆಗುತ್ತೆ. ನೀವು ಟಾಟಾದಲ್ಲಿ ಕಲ್ತದ್ದು. ಟಾಟಾ ಅಂತ ಹೇಳಿದ್ರೆ ಅದು ಯಾವ ಮಾಡೆಲ್ ಸರ್ ಗಾಡಿ? ಟಾಟಾ 16, 12, 13 ಯಾವ್ದು? ಟಿಸಿ ಮೊದಲು ಕಲ್ತದ್ದೆ ಟಿಸಿ ಅಲ್ಲಿ ಕಲ್ತ ಕೃಷ್ಣ ಪ್ರಸಾದ್. ಸರ್, ಇವಾಗ ನಿಮ್ಮ ಅಣ್ಣ ಯಾವ ಗಾಡಿಯಲ್ಲಿದ್ದಾರೆ? ಅವರೀಗ ಬಸ್ ಫೀಲ್ಡ್ ಅಲ್ಲಿ ಇಲ್ಲ, ಈಗ ಬೊಲೆರೋ ಗಾಡಿ ತಕೊಂಡು ಅದ್ರಲ್ಲಿ. ಬೊಲೆರೋ ಗಾಡಿಯಲ್ಲಿ ಇದ್ದಾರೆ. ಸರ್, ಮತ್ತೆ ಹೇಳಿ, ಒಂದು ಡ್ರೈವಿಂಗ್ ನ ಅನುಭವ ಹೇಳಿ ಸರ್ ನಿಮ್ದು. ಡ್ರೈವಿಂಗ್ ಎಷ್ಟು ಜಾಗ್ರತೆ ಮಾಡುವ ಅಷ್ಟೇ ಒಳ್ಳೇದು. ಎಷ್ಟು ರ್ಯಾಶ್ ಮಾಡಿದ್ರೆ ಅಷ್ಟೇ ನಮ್ಗೆ ರ್ಯಾಶ್ ಕೊಡ್ತದೆ ಅಲ್ವಾ? ಒಂದೊಂದ್ಸಲಿ ಟೈಮಿಂಗ್ ಎಲ್ಲ ನಿಮ್ಗೆ ಅಡ್ಜಸ್ಟ್ ಆಗಲ್ಲ, ಆವಾಗ ನಿಮ್ಗೆ ಕಿರಿಕಿರಿ ಆಗಲ್ಲ ಸರ್? ಕಿರಿಕಿರಿ ಅಂದ್ರೆ ಜಾಸ್ತಿ ಕಿರಿಕಿರಿ ಆಗೋದು ಈ ಸ್ಕೂಟರ್ ಬೈಕ್ ನವರದ್ದು.
ಓಕೆ, ಯಾಕೆ ಸರ್? ಎಷ್ಟು ವಾರ್ನ್ ಹಾಕಿದ್ರು ಸೈಡ್ಗೆ ಹೋಗಲ್ಲ, ಅವ್ರು ಮಿಡ್ಲ್ ಅಲ್ಲಿ ಹೋಗ್ತಾರೆ, ಮತ್ತೆ ನಮ್ಗೇನೆ ಇದ್ ಮಾಡ್ತಾರೆ, ರ್ಯಾಶ್ ಆಗ್ತಾರೆ. ಓ, ಒಂದು ಸ್ಲೋ ಹೋಗ್ಲಿಕ್ಕೆ ಆಗಲ್ವಾ ಅಂತ ಹೇಳಿ. ಹಾ ಹಾ ಆದ್ರೆ ಅವರಿಗೆ ಅಂತೇಳಿ ಒಂದು ಜಾಗ ಇರ್ತದೆ, ಅದು ಆ ಜಾಗದಲ್ಲಿ ಹೋಗಲ್ಲ. ಹಾ, ಅಲ್ವಾ? ನಿಜವಾಗಿ ಈ ಸ್ಕೂಟರ್ ಬೈಕ್ ನವರೆಲ್ಲ ಆದಷ್ಟು ಲೆಫ್ಟ್ ಅಲ್ಲಿ ಹೋಗ್ಬೇಕು. ಲೆಫ್ಟ್ ಅಲ್ಲಿ ಹೋಗ್ಬೇಕು, ಅವ್ರು ಮಿಡ್ಲ್ ಅಲ್ಲಿ ಇರ್ತಾರೆ, ಎಷ್ಟು ಹಾರ್ನ್ ಹಾಕಿದ್ರು ಸೈಡ್ ಕೊಡಲ್ಲ. ಅದೊಂದು ಎಲ್ರಿಗೂ ಒಂದು ಬ್ಲಾಗ್ ನೋಡುವವರಿಗೆ ಒಂದು ಮೆಸೇಜ್ ಅಲ್ವಾ? ಹೌದು, ಪ್ರತಿಯೊಬ್ರು ನಾವ್ ಆದಷ್ಟು ಸೇಫ್ಟಿ ಮಾಡ್ಬೇಕು. ಸೇಫ್ಟಿ ಮಾಡ್ಬೇಕು. ದೊಡ್ಡ ಗಾಡಿ ಅಂತ ಹೇಳಿದ್ರೆ ರೈಟ್ ಅಲ್ಲಿ ಹೋಗ್ಬೇಕು. ಅವರು ಬಸ್ ಅಂತ ಹೇಳಿದ್ರೆ ಒಂಥರ ಇತ್ತರ ಮಾಡ್ತಾರೆ, ಓ, ಇವ್ರದ್ದು ಇದ್ದದ್ದೇ ಎಕ್ಸ್ಪ್ರೆಸ್ ನವರದ್ದು ಅಂತ. ಆ ತರ. ಅವ್ರಿಗೆ ಗೊತ್ತಿರೋದಿಲ್ಲ ಇದು ಟೈಮಿಂಗ್ಸ್ ಇವಾಗ ರೀಚ್ ಮಾಡ್ಬೇಕು, ಬ್ಲಾಕ್ ಆದ್ರೆ ಇವರಿಗೆ ಲೇಟ್ ಆಗ್ತದೆ. ಓಕೆ, ಒಂದೊಂದು ನಿಮಿಷ ಕೂಡ ನಮ್ಗೆ ಅದ್ರಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಹೌದು. ಇಲ್ಲಾದ್ರೆ ಅಂದ್ರೆ ನಿಮ್ಗೆ ಸಹ ಕೇಳುವವರಿದ್ದಾರೆ. ಕೇಳುವವರಿದ್ದಾರೆ, ಅಲ್ಲಿ ಟೈಮಿಂಗ್ ಕೀಪರ್ ಬಿಡುದಿಲ್ಲ ಪಿಕಪ್ ಮಾಡ್ಲಿಕ್ಕೆ. ಓಕೆ, ಜಗಳಕ್ಕೆ ಬರ್ತಾರೆ ಅವ್ರು. ಹೌದು ಅದ್ ನೋಡಿದೇವೆ ಸರ್, ಮುಂಚೆ ಎಲ್ಲ ನೋಡ್ತಾ ಇದ್ವಿ, ಕೆಲವರೆಲ್ಲ ರ್ಯಾಶ್ ಮಾತಾಡ್ತಾರೆ. ಹೌದು ಅಂದ್ರೆ ಒಬ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹೌದು, ಕೆಲವರಿಗೆಲ್ಲ ಗೊತ್ತಿರಲ್ಲ. ಆದ್ರೆ ಬೈಕ್ ನವ್ರು ಬೇರೆನೆ, ಹಾ, ಎಕ್ಸ್ಪ್ರೆಸ್ ನವ್ರದ್ದು ಇದ್ದದ್ದೇ ಇದ್ದದ್ದೇ ಆ ತರ. ಶೋಭಾಜಿ ಮಾಡ್ಕೊಂಡು ಹೋಗುದು ಹಾಗೆ ಅಂತ ಹೇಳಿ. ಅಂದ್ರೆ ಕೆಲವರು ಸ್ಪೀಡ್ ಎಲ್ಲ ಹೋದ್ರೆ ಆ ತರ ಇವಾಗ ಶೋ ಮಾಡ್ತಾನೆ, ಸ್ಪೀಡ್ ಹೋಗ್ತಾನೆ ಅಂದ್ರೆ ವಾರ್ನ್ ಎಲ್ಲ ಹಾಕಿದ್ರೆ ನಮ್ಗೇನೆ ಎಂತಕ್ಕೆ ವಾರ್ನ್ ಹಾಕ್ತಿ ಹಾಗೆ ಅಂತ ಹೇಳಿ ಆ ತರದೆಲ್ಲ ಉಂಟು. ಓಕೆ ಸರ್, ಇನ್ನು ನೀವು ಬಸ್ಸಿಗೆ ಬರುದು ಯಾವಾಗ? ಇನ್ನು ನೆಕ್ಸ್ಟ್ ಹೋದ್ರೆ ಇನ್ನು 1 ವರ್ಷ ಬಿಟ್ಟು. 1 ವರ್ಷ ಬಿಟ್ಟು. ತುಂಬಾ ಬೇಜಾರಾಗ್ತಾ ಇದೆಯಾ ಸರ್? ಬೇಜಾರಾಗ್ತದೆ, ಎಂತ ಮಾಡುದು, ನೀವು ನಿಜವಾಗ್ಲೂ ದುಡಿಲೇಬೇಕಲ್ಲ. ಡ್ರೈವಿಂಗ್ ನ ಒಂದು ಅಭಿಮಾನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಜವಾಗ್ಲೂ ಗ್ರೇಟ್ ಸರ್. ಸರ್, ನೀವು ಸುಕೇಶ್ ಅಂತ ಹೇಳಿದ್ರಲ್ಲ, ಯಾರು ಸರ್ ಸುಕೇಶ್ ಅಂತ ಹೇಳಿದ್ರೆ? ಸುಕೇಶ್ ಅಂದ್ರೆ ಇವರೇ, ಓ, ತುಂಬಾ ವರ್ಷದಿಂದ ಇದ್ದಾರೆ. ಭಾರತಿಗೆ ಬರ್ಲಿಕ್ಕೆ ಕಾರಣನೇ ಸುಕೇಶ. ಓ, ಇವರು ಅಲ್ವಾ? ನಾ ಭಾರತಿಗೆ ಬರ್ಲಿಕ್ಕೆ ಕಾರಣನೇ ಸುಕೇಶ. ಓಕೆ, ಶಿರ್ವದಲ್ಲಿ ಬಂದು ಯಾವಾಗ್ಲೂ ಕೇಳ್ತಾರೆ, ಬರ್ತೀಯಾ ಬರ್ತೀಯಾ ಕರಿತಾ ಇದ್ರು. ಆದ್ರೆ ಅವಾಗ ಎಕ್ಸ್ಪ್ರೆಸ್ ಗೆ ಬರ್ಲಿಕ್ಕೆ ಅಂತ ಒಂಥರ ಹೆದರಿಕೆ ಇತ್ತು. ಹೆದರಿಕೆ ಫಸ್ಟ್ ಗೆ. ಯಾವ ತರ ಇರುತ್ತೆ? ಯಾವ ತರ, ಅದು ಕೂಡ ಫಸ್ಟ್ ಟ್ರಿಪ್ ಸ್ಪೀಡ್ ಉಂಟು, ಕೊಲ್ಲೂರಿಗೆ ಹೋಗುದು. ಓಕೆ, ಮತ್ತೆ ಅವರು ಸುಕೇಶ ತುಂಬಾ ಧೈರ್ಯ ಕೊಟ್ಟು, ನಾನಿದ್ದೇನೆ ಬಾ ನಿನ್ ಜೊತೆ ಅಂತ ಹೇಳಿ ಕರೆದು. ಅಲ್ವಾ? ನಿಜವಾಗ್ಲು ಒಂದು ಧೈರ್ಯ ತುಂಬುದು ಅಂತ ಹೇಳಿದ್ರೆ ಒಂದು ದೊಡ್ಡ ವಿಷಯ ಅಲ್ಲ. ನಮ್ಗೆ ಸಪೋರ್ಟ್ ಮಾಡುವವರು ಬೇಕು, ಏನಾಗಲ್ಲ ಬಾ ನಾನಿದ್ದೇನೆ ಅಂತ ಹೇಳಿದ್ರೆ. ಅಂತ ವಿಚಾರದಲ್ಲಿ ನಮ್ಮ ಸುಕೇಶ್ ಅಣ್ಣ ಇವ್ರು ನೋಡಿ, ಇವರನ್ನ ನೋಡ್ಕೊಳ್ಳಿ, ಸುಕೇಶ್ ಅಣ್ಣ ಅಂತ. ಯಾರೆಲ್ಲ ಇವರ ಅಭಿಮಾನಿ ಇದ್ದಾರೆ ಎಲ್ರು ಕಮೆಂಟ್ ಮಾಡಿ. ಯಾರೆಲ್ಲ ಈ ಬಸ್ಸಲ್ಲಿ ಹೋಗ್ತಾರೆ ಎಲ್ರು ಪ್ರತಿಯೊಬ್ರು ಕಮೆಂಟ್ ಮಾಡಿ. ಸರ್, ಮತ್ತೆ ಹೇಳಿ ಸರ್, ಡ್ರೈವಿಂಗ್ ನ ಅನುಭವ ಹೇಳಿ ಸರ್. ನಮ್ಮ ಉಡುಪಿಯ ತುಂಬಾ ಬಸ್ ಇದೆ ಉಡುಪಿಯಲ್ಲಿ. ಉಡುಪಿ ಮಂಗಳೂರು ಅಂತ ಹೇಳಿದ್ರೆ ಬಸ್ಸಿಗೆ ಒಂಥರ ಹೆಸರುವಾಸಿ. ಹೇಗೆ ಹೇಳಿ ಸರ್, ಎಷ್ಟು ನಿಮ್ಗೆ ಖುಷಿ ಆಗುತ್ತೆ ಉಡುಪಿಯಲ್ಲಿ ನಾವು ಒಂದು ಬಸ್ ಓಡಿಸ್ತಿದ್ದೇನೆ ಅಂತ ಹೇಳಿದ್ರೆ? ತುಂಬಾ ಎಲ್ಲರೂ ಫ್ಯಾಮಿಲಿ ಅವರು ಕೂಡ ಕೇಳ್ತಾರೆ, ನಿನ್ಗೆ ಬಸ್ ಬಿಡುದ ಆ ತರ ಕೇಳುವಾಗ ಒಂಥರ ಖುಷಿ ಆಗ್ತದ, ಇದಾಗ್ತದಲ್ಲ ಅಲ್ವಾ? ಫೀಲ್ ಆಗ್ತದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನ್ ಹೇಳ್ತೀರಾ ಸರ್? ಮದನ್ ಮಣಿಪಾಲ್ ಇವರಿಂದ ತುಂಬಾ ಡ್ರೈವರ್ಸ್ ಕಂಡಕ್ಟರ್ಗಳಿಗೆ ತುಂಬಾ ಉಪಕಾರ ಆಗ್ತಾ ಉಂಟು ಎಲ್ಲ ವಿಷಯದಲ್ಲಿ. ಮತ್ತೆ ಅವರ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ, ಇನ್ಸ್ಟಾಗ್ರಾಮ್ ಐಡಿಯನ್ನು ಫಾಲೋ ಮಾಡಿ ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ಗೆ ಸಹ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಒಂದು ವ್ಲಾಗ್ ಮಾಡಿ. ಅಂತೂ ನೀವು ಗಲ್ಫ್ ಅಲ್ಲಿ ಬಂದು ರಜೆಯಲ್ಲಿ ಇಲ್ಲಿ ಬಂದು ಡ್ಯೂಟಿ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಇನ್ನೂ ಸಹ ತುಂಬಾ ಖುಷಿ ಆಯ್ತು ಸರ್. ನಿಮ್ಮ ಈ ಒಂದು ಸೇವೆ ಈ ತರ ನಿರಂತರ ಸಾಗ್ಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವರ ಅದ್ಭುತ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇನ್ನು ಏನಂತ ಹೇಳಿದ್ರೆ, ನಾನು ಆದಷ್ಟು ನೀವು ಹೇಳಿರುವಂತಹ ವ್ಲಾಗ್ ಅನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಖಂಡಿತವಾಗ್ಲೂ ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಾರೆ, ಸರ್ ನಮ್ಮ ಊರಿಗೆ ಬಂದು ನಮ್ಮ ಊರಿನ ಬಸ್ ಅನ್ನು ತೋರಿಸಿ ಅವರ ಒಂದು ಅಭಿಪ್ರಾಯವನ್ನು ಜನಗಳಿಗೆ ತಿಳಿಸಿ ಅಂತ ತುಂಬಾ ಜನ ಹೇಳ್ತಾರೆ. ಖಂಡಿತವಾಗ್ಲೂ ನಾನು ಸಾಧ್ಯವಾದ್ರೆ ಆದಷ್ಟು ಬೇಗ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಆ ಒಂದು ಪ್ಲೇಸಿಗೆ ಬಂದು ನಾನು ವ್ಲಾಗ್ ಮಾಡುವ ಪ್ರಯತ್ನವನ್ನು ಪಡ್ತೇನೆ. ಈ ಒಂದು ಸಂಚಿಕೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಇನ್ನಷ್ಟು ಹೊಸ ಹೊಸ ಬಸ್ಸಿನ ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.